ಸತತ 2 ವರ್ಷಗಳ ಹೋರಾಟದ ನಂತರ 7ನೇ ವೇತನ ಆಯೋಗದ ವರದಿ ಜಾರಿಯಾಗಿ ಈಗ ಅಧಿಕೃತವಾಗಿ 2024ರ ಆಗಸ್ಟ್ ತಿಂಗಳ ವೇತನ ಆಯಾ ಒಂದು ರಾಜ್ಯ ಸರ್ಕಾರಿ ನೌಕರರ ಖಾತೆಗೆ ಜಮಾ ಆಗುತ್ತಿದೆ. ಹೌದು, ಯಾಕಂದ್ರೆ ಈಗಾಗಲೇ ನಮಗೆ ತಿಳಿದಿರುವಂತೆ ಆಗಸ್ಟ್ 1, 2024ರಿಂದ ಆರ್ಥಿಕ ಸೌಲಭ್ಯಗಳನ್ನು ಒಳಗೊಂಡಂತೆ 7ನೇ ವೇತನ ಆಯೋಗದ ವರದಿ ಜಾರಿಯಾಗಿದೆ. ಹಾಗಾಗಿ ಫಿಟ್ಮೆಂಟ್ ಕಾಪಿಗಳು ಕೂಡ HRMS ನಲ್ಲಿ ಲಭ್ಯವಾಗಿದ್ದು, ಆ HRMS ನಲ್ಲಿ ಈಗ ವೇತನಗಳನ್ನು ಕೂಡ ಸೆಳೆತಕ್ಕಂಥ ಅಧಿಕಾರಿಗಳು ವೇತನವನ್ನು ಜನರೇಟ್ ಮಾಡಿ ಡಿಟಿಒಗಳಿಗೆ ಸಬ್ಮಿಟ್ ಆದ ನಂತರ ಈಗ ವೇತನಗಳು ಅವರವರ ಖಾತೆಗೆ ಜಮಾ ಆಗುತ್ತಿವೆ. ಹೌದು, ಯಾಕಂದ್ರೆ ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಇನ್ನೂ ಕೆಲವು ದಿನಗಳವರೆಗೆ ಇದು ಕಾರ್ಯ ಹಿಡಿತಕ್ಕಂತಹ ಸಂಭವ ಇದು. ಚಿಕ್ಕ ಚಿಕ್ಕ ಇಲಾಖೆಗಳಲ್ಲಿ ಈಗಾಗಲೇ ಆಯಾ ತಿಂಗಳ ವೇತನ ಜಮಾ ಆಗಿರ್ತಕ್ಕಂಥದ್ದು ನಾವು ಈ ಒಂದು ವಿಡಿಯೋದಲ್ಲಿ ನೋಡಬಹುದು. ಹೌದು, ಒಂದು ಚಿಕ್ಕ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಅನೇಕ ಜನರ ಒಂದು ವೇತನ ಈಗಾಗಲೇ ಅವರವರ ಖಾತೆಗೆ ಜಮಾ ಆಗಿದೆ. ತಾವಿಲ್ಲಿ ಗಮನಿಸ್ತಾ ಇರಬಹುದು, ಗವರ್ಮೆಂಟ್ ಆಫ್ ಕರ್ನಾಟಕ ಪೇ ಸ್ಲಿಪ್ ಫಾರ್ ದಿ ಮಂತ್ ಆಫ್ ಆಗಸ್ಟ್ 2024. ಒಂದು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅವರ ಒಂದು ವೇತನದ ಸ್ಲಿಪ್ ಆಗಿದೆ. ಇಲ್ಲಿ ತಾವಿಲ್ಲಿ ಗಮನಿಸಬಹುದು, ಪೇ ಸ್ಕೇಲ್ ಏನಾಗಿದೆ, ಅದು 34,100ರಿಂದ 67,600 ಇದ್ದಾಗ ಪ್ರಸ್ತುತವಾಗಿರ್ತಕ್ಕಂಥ ಮೂಲ ವೇತನ 40,300. ಅದಕ್ಕೆ ಸಂಬಂಧಪಟ್ಟಂತೆ DA, HRA ಮತ್ತು ಮೆಡಿಕಲ್ಗಳು ಕೂಡ ಇಲ್ಲಿ ಭತ್ಯೆಗಳು ಸೇರಿ ಒಟ್ಟಾರೆಯಾಗಿ 47,249 ರೂಪಾಯಿ ಅವರ ಒಂದು ಗ್ರಾಸ್ ಸ್ಯಾಲರಿ ಆಗುತ್ತೆ. ಅದರ ಪ್ರಕಾರ ಡಿಡಕ್ಷನ್ಸ್ಗಳು ನೋಡಿದಾಗ ಪ್ರೊಫೆಷನಲ್ ಟ್ಯಾಕ್ಸ್, EGS ನೋಡಬಹುದು. EGS ಈಗಾಗಲೇ ಮೊದಲಿಗೆ ಇದು 240 ಇತ್ತು, ಪ್ರಸ್ತುತವಾಗಿ ಇದು 480 ರೂಪಾಯಿ ಈಗ ಕಟ್ ಆಗ್ತಾ ಇದೆ. ಅದೇ ರೀತಿ KGID ಹಾಗೂ NPS ಒಳಗೊಂಡಂತೆ ಒಟ್ಟಾರೆ ಆಗಿರ್ತಕ್ಕಂಥ ಅವರ ಒಂದು ಡಿಡಕ್ಷನ್ಸ್ ಎಷ್ಟಾಗಿದೆ ಅಂದರೆ 8,403. 8,403 ರೂಪಾಯಿಯನ್ನು ನಾವು ನಿವ್ವಳವಾಗಿ 47,249ರಲ್ಲಿ ಕಳೆದಾಗ ಆಗ್ತಕ್ಕಂಥದ್ದು 38,846 ರೂಪಾಯಿ ಅವರ ಒಂದು ಆಗಸ್ಟ್ ತಿಂಗಳ ವೇತನವಾಗಿದೆ. ಈ ಒಂದು ವೇತನ ಈಗಾಗಲೇ ಅವರ ಖಾತೆಗೆ ಜಮಾ ಆಗಿರ್ತಕ್ಕಂಥದ್ದು ಕೂಡ ತಾವು ಇಲ್ಲಿ ನೋಡಬಹುದಾಗಿದೆ. ಯೋನೋ ಆಪ್ ನಲ್ಲಿ ಅವರ ಖಾತೆಗೆ 38,846 ರೂಪಾಯಿ ಇಲ್ಲಿ ಜಮಾ ಆಗಿರ್ತಕ್ಕಂಥದ್ದನ್ನು ತಾವು ಇಲ್ಲಿ ನೋಡಬಹುದಾಗಿದೆ. ಸೊ ಗಮನಿಸಬಹುದು, ಇಲ್ಲಿ ತಾವು ಆಗಸ್ಟ್ ತಿಂಗಳ ವೇತನ 38,841 31ನೇ ಆಗಸ್ಟ್ 2024 ಅಂದರೆ ನಿನ್ನೆ ಶನಿವಾರ ಮಧ್ಯಾಹ್ನದವರೆಗೆ ಅವರ ಒಂದು ವೇತನ ಅವರ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ ಸರ್ಕಾರಿ ನೌಕರ ವೇತನಗಳು ಕೆಲವೊಂದು ದಿನಗಳಲ್ಲಿ ವಿಳಂಬವಾಗ್ತಕ್ಕಂಥ ಸಾಧ್ಯತೆ ಇದೆ. ಏಕೆಂದರೆ ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಅನೇಕ ಜನರು ಕರ್ತವ್ಯ ನಿರ್ವಹಿಸುವುದರಿಂದ ಅವರ ಎಲ್ಲರ ಫಿಟ್ಮೆಂಟ್ಗಳನ್ನು ಸರಿಯಾಗಿವೆ ಎಂದು ಪರೀಕ್ಷಿಸಿಕೊಂಡು ಅಪ್ಡೇಟ್ ಮಾಡಿ ವೇತನವನ್ನು ತೆಗೆಯಬೇಕಾಗುತ್ತೆ. ಹಾಗಾಗಿ ಇನ್ನೂ ಒಂದು 2-3 ದಿನಗಳಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಇಲಾಖೆಗಳ ರಾಜ್ಯ ಸರ್ಕಾರ ನೌಕರರು ಕೂಡ 7ನೇ ವೇತನ ಆಯೋಗದ ಪ್ರಕಾರ ವೇತನವನ್ನು ಪಡೆಯಬಹುದಾಗಿದೆ. ಧನ್ಯವಾದಗಳು.